ಹ್ಞೂ ನೋಡು ಅಲ್ಲ ನಮ್ಮ ಅಮ್ಮಣಿ ಪಾರ್ವತಿ ಮಗನ್ನ ಅಲ್ಲಿ ಹೋಗಿನ ಮದುವೆ ಆಗಿದ್ರೆ ಇವತ್ತು ಸುಖವಾಗಿರ್ಬೋದಾಗಿತ್ತು. ಲವ್ ಗಿವು ಮಾಡಿ ಏನೋ ಶ್ರೀಮಂತರ ಮನೆಗೆ ಹೋದ್ಲು. ಅದು ಯಾರು ಹೊಟ್ಟೆ ಕಿಚ್ಚಿಂದನ ಇವಳು ಯಾವಾರ ಬಂದ್ಲಲ್ಲ ಬಂದು ಕುಕ್ಕಂಡ್ಲು ಅಂತನ ಅದು ಯಾರು ಏನು ಮಾಡಿ ಓದ್ಕೊಂಡೋದ್ರ ಏನೋ ಲಾವಣ್ಯನ. ನನ್ನ ಮಾತು ಕೇಳಲಿಲ್ಲ ನೀವು ಇಬ್ರು. ಅಯ್ಯೋ ಅಮ್ಮ ಸುಮ್ಮನಿರ್ತೀಯಾ? ಅಲ್ಲ ಅವಳು ಲವ್ ಮಾಡಿ ಮದುವೆ ಆಗೋದಕ್ಕೂ ಈ ಲೋಕಿನ ಮದುವೆ ಆಗದಿರೋದಕ್ಕೂ ಏನು ಸಂಬಂಧ? ಅಲ್ಲ ಈಗ ಅಲ್ಲಿ ಮದುವೆ ಆಗಿ ಹೋಗಿರೋದಕ್ಕೆ ಕಿಡ್ನಾಪ್ ಆಗಿದ್ದಾಳೆ ಅಂತ ನೀನು ಹೇಳ್ತಾ ಇದೆಯಾ? ಹಂಗೆಲ್ಲ ಏನೂ ಇಲ್ಲ. ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ. ಪೊಲೀಸ್ನವ್ರು ಇವಾಗ ಬರ್ತಾರೆ, ಸುಮ್ಮನಿರು. ಎನ್ಕ್ವೈರಿ ಮಾಡಿ ಅದು ಎಲ್ಲಿದ್ರು ಹುಡುಕ್ತಾರೆ. ಏನು ಹುಡುಕ್ತಾರೋ ಏನು ಸುಡ್ಗಾಡು. ಅತ್ತೆ ಸುಮ್ಮನಿರ್ತೀಯಾ? ಅಲ್ಲ ನಮ್ಗೆ ಈಗಲೇ ನಮಗೆ ಬೇಜಾರಾಗೈತೆ. ನನ್ನ ಮಗಳು ಎಲ್ಲೋದ್ಲಪ್ಪ ಅಂತ ನಾನು ಚಿಂತೆ ಮಾಡ್ತಿದ್ರೆ ನೀನು ಏನೇನೋ ಹೇಳಿ ಇನ್ನೂ ಬೇಜಾರಾಗೋ ಥರ ಮಾತಾಡ್ತೀಯಲ್ಲ. ಸುಮ್ಮನಿರಕ್ಕಾಗಲ್ವಾ? ಕಳೆದೋಗಿರೋದು ನಿಮ್ಮ ಮೊಮ್ಮಗಳು ಅನ್ನೋದ ಮರಿಬೇಡ ನೀನು. ಹಿಂದಿಂದ ಏನೋ ಇಕ್ಕೊಂಡು ಮಾತಾಡಕ್ ಹೋಗ್ಬೇಡ. ಸುಮ್ಮನಿರು. ಹಳೆದೆಲ್ಲ ಕೆದಕಿ ಸುಮ್ಮನೆ ಯಾಕೆ ನೋವಾಗಿರೋ ಮನಸ್ಸಿಗೆ ಇನ್ನಷ್ಟು ನೋವು ಕೊಡ್ತೀಯ? ಪಾರ್ವತಿ ಬತ್ತಾಳೆ ತಾನೆ? ಫೋನ್ ಮಾಡಿದ್ರಾ? ಜಲ್ದಿ ಬಾ ಅಂತ ಹೇಳಕ್ಕಿಲ್ವಾ? ಹೇಳಿದ್ದೀನಿ ಕಣೆ, ಬತ್ತೀನಿ ಅಣ್ಣ ಈಗಲೇ ಹೊರಟು ಅಂತ ನಾ ಹೇಳಿದ್ಲು. ಬೇಗ ಬಾ, ಏನು ವಿಷಯ ಅಂತ ನಾ ಮನೆಗೆ ಬಂದಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದೆ. ಬತ್ತೀನಿ ಅಂತ ಹೇಳಿದ್ದಾಳೆ. ಬತ್ತಾಳೆ, ಸುಮ್ಮನಿರು. ನೋಡೋಣ ಬಂದಮೇಲೆ ಕೇಳೋಣದಲ್ಲಿ. ಅವಳೇನು ಕೇಳೋದು? ಪಾರ್ವತಿನ ಯಾಕೆ ಕರಿತಾ ಇದ್ರ? ಅವಳಿಗೆ ಏನು ಗೊತ್ತೈತೆ ಲಾವಣ್ಯ ಕಳೆದೋಗಿರೋದಕ್ಕೆ? ಅವಳು ಯಾಕೆ ಬತ್ತಾಳೆ ಇಲ್ಲಿಗೆ? ನಿನ್ನ ಮಗಳು ಮಾಡಿರೋ ತಪ್ಪಿಗೆ ಸರಿಯಾಗಿ ಆಗೈತೆ ಬಿಡು. ಸುಮ್ಮನಿರ್ತೀಯನಮ್ಮ, ನೀನು ಮಾತಾಡಿದ್ರೆ ಅಷ್ಟೇ ನೋಡು. ಏನು ಅಂತ ಮಾತಾಡ್ತೀಯಮ್ಮ? ಯಾವ ಸಂದರ್ಭ ಅಂತ ಯೋಚನೆ ಮಾಡಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ ವಟ ವಟ ಅಂತಾನ. ಸುಮ್ಮನಿರು. ಅಣ್ಣ ಏನಾಯ್ತು? ಏನೋ ಅರ್ಜೆಂಟ್ ಹೊರಟು ಬಾ ಈಗಲೇನೆ ಅಂತಂದೆ. ಏನಾತಣ್ಣ? ಯಾಕೆ? ಪಾರ್ವತಿ ಬಂದೇನೆ. ಅವಳು ನಿನ್ನ ಮಗನ ಮದುವೆ ಆಗ್ದಲೇನೆ ಯಾವನೋ ಸಾವುಕಾರ ಅಂತ ನಾವು ನಿಂದ ಹೋಗಿ ಮದುವೆ ಆಗಿದ್ಲಲ್ಲ ಲಾವಣ್ಯ, ಅವಳು ಕಾಣಿಸ್ತಾ ಇಲ್ಲ. ಯಾವನೋ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಯವನಂತೆ. ಅದಕ್ಕೇನೆ ನಿನ್ನ ಯಾಕೆ ಕರ್ಸಿಯವರ ಗೊತ್ತಿಲ್ಲ, ಕೇಳ್ಬಾ. ಹೌದಾ? ಏನಣ್ಣ ಹೇಳ್ತಾ ಇದ್ಯಾ? ಲಾವಣ್ಯ ಕಿಡ್ನಾಪ್ ಆಗಿದ್ದಾಳ? ಯಾವಾಗ? ಎಲ್ಲಿ? ನಿನ್ನೆ ಸಾಯಂಕಾಲ. ನಿನ್ನೆ ಯಾವಾಗ ಆಯ್ತೋ ಗೊತ್ತಿಲ್ಲ, ನಮಗೆ ಗೊತ್ತಾಗಿದ್ದು ಸಾಯಂಕಾಲ 5 ಗಂಟೆ ಹಂಗೆ. ಇವಳು ಹೋಗಿದ್ಲು, ಪೊಲೀಸ್ ಕಂಪ್ಲೇಂಟ ಕೊಟ್ಟು ಬಂದವ್ರೆ. ಹೌದಾ? ಅಯ್ಯೋ ಅಲ್ಲ, ಅದು ಯಾವುದೋ ಹುಡುಗಿನ ತೋರಿಸಿದ್ಲು ರೀಮು ಅಂತ. ಅವನ್ನ ನಮ್ಮ ಲೋಕಿ ಮದುವೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಅಷ್ಟರೊಳಗೆ ಏನಿದು ಈ ಥರ ಆಯ್ತಾ? ಯಾರನ್ನ ಮಾಡ್ಸಿರೋದು? ಏನಕ್ಕೆ ಮಾಡಿದ್ದಾರೆ ಆ ಥರ? ಲಾವಣ್ಯನ ಕಿಡ್ನಾಪ್ ಮಾಡೋ ಅಂಥದ್ದು ಅವಳೇನು ಮಾಡಿದಾಳೆ? ಏನು ಮಾಡಿದಾಳ ಯಾರಿಗೆ ಗೊತ್ತು? ನಮ್ಗೇನೇ ಗೊತ್ತು ಪಾರ್ವತಿ? ಗೊತ್ತಿಲ್ಲ. ಅಣ್ಣ ಏನಣ್ಣ ಇದು? ಅಲ್ಲ ನನ್ನ ಯಾಕೆ ಅಷ್ಟು ಅರ್ಜೆಂಟು ಬಾ ನೀನು ಅಂತಂದೆ? ಏನಾಯ್ತು? ಅಲ್ಲ ಫೋನಲ್ಲಿ ಈ ವಿಷಯ ಹೇಳ್ಬೋದಾಗಿತ್ತು ತಾನೇ? ಹಂಗಲ್ಲ ಕಣೆ ಪಾರ್ವತಿ, ಏನೂ ಇಲ್ಲ. ನೀನು ತಪ್ಪು ತಿಳ್ಕೊಂಬಕ್ ಹೋಗ್ಬೇಡ. ಪೊಲೀಸ್ನವರು ನಾನು ಕಂಪ್ಲೇಂಟ್ ಕೊಡಕ್ ಹೋದಾಗ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಆಯ್ತಾ ಅಂತ ಕೇಳಿದ್ರು. ನಾನು ನಮ್ಮ ಮಗಳು ಹಿಂಗೆ ಮದುವೆ ಆಗ್ಬೇಕಾದ್ರೆ ಓಡೋಗಿ ಮದುವೆ ಆದ್ಲು. ಅವ್ರ ಅತ್ತೆ ಮಗನ ಮದುವೆ ಆಗ್ಬೇಕಾಗಿತ್ತು ಅಂತ ಹೇಳ್ದೆ. ಅದಕ್ಕೆ ಇವಾಗ ಪೊಲೀಸ್ನವ್ರು ಬರ್ತಾರೆ, ನಿನ್ನೂ ವಿಚಾರಣೆ ಮಾಡಕ್ ಬರ್ತಾರೆ. ಅದಕ್ಕೋಸ್ಕರ ನೀನು ಇಲ್ಲೇ ಇದ್ರೆ ಚೆನ್ನಾಗಿರುತ್ತೆ ಅಂತಾನ. ಅಂದ್ರೆ ಏನು? ನಿಮ್ಮ ಮಗಳು ಕಿಡ್ನಾಪ್ ಆಗಿರೋಕ್ಕೆ ನಾವು ಕಾರಣ ಅಂತಾನ ಅತಿಗೆ? ಅಣ್ಣ ನೋಡ್ದ ನಿಮ್ ನೆಂಟಿನ? ಅಲ್ಲ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನ ಇಲ್ಲಿ ಕರ್ಸಿರೋದಾ ಪೊಲೀಸ್ನವ್ರಿಗೆ ಹಿಡ್ಕೊಡಕ್ಕೆ? ಹಂಗಲ್ಲ ಕಣೆ ಪಾರ್ವತಿ, ಸಿಟ್ ಮಾಡ್ಕೋಬೇಡ. ಸುಮ್ಮನೆ ಪೊಲೀಸ್ನವ್ರು ಏನೋ ಕ್ವಶನ್ ಕೇಳ್ತಾರೆ, ಉತ್ತರ ಕೊಡು ಅಷ್ಟೇನೆ. ಅವ್ರೇನೇನು ನಿನ್ನೇನು ಹೇಳ್ಕೊಂಡು ಹೋಗಲ್ಲ. ನಾನು ಹೇಳ್ತೀನಿ ಅಂತ ಕೆಲಸ ಮಾಡೋರಲ್ಲ ಸರ್, ಈ ಥರ ಅಂತ ಹೇಳ್ದೆ ಅಷ್ಟೇನೆ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಆಯ್ತಾ ಅಥವಾ ಇವರು ಮದುವೆ ಆಗ್ಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳ್ದೆ ಅಷ್ಟೇನೆ. ನಾನು ನಿನ್ನ ಮೇಲೆ ಅನುಮಾನ ಐತೆ ಅಂತ ಹೇಳಿಲ್ಲ. ಅವರೇ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟೇನೆ. ಹೌದಮ್ಮ ಪಾರ್ವತಿ, ನಿನ್ನ ಮೇಲೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ, ಏನೋ ವಿಚಾರಣೆ ಮಾಡ್ತಾರೆ ಅಷ್ಟೇನೆ. ಅಂದ್ರೆ ನೀವಿಬ್ರು ಸೇರ್ಕೊಂಡು ನಮ್ಮ ಪಾರ್ವತಿನ ಜೈಲಿಗೆ ಹಾಕ್ಬೇಕು ಅಂತ ಮಾಡಿದ್ರೆ ಏನು? ಏನು ನಮ್ಮ ಲೋಕಿಗೆ ಒಂದು ಹೆಣ್ಣು ಹುಡ್ಕವಳೆ ನಿನ್ನ ಮಗಳು ಅಂತಾನ? ಸುಮ್ಮನಿದ್ರೆ ಈಗ ಜೈಲಿಗೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ ಏನು? ಪಾರ್ವತಿ ಸುಮ್ಮನೆ ಇಲ್ಲಿಂದ ನಾವು ಹೊರಟೋಗು, ನೀನು ಇಲ್ಲಿರ್ಬೇಡ ನೀನು. ಆಮೇಲೆ ಇವರು ನಿನ್ನ ತಗಲಾಕ್ಬಿಡ್ತಾರೆ, ಜೈಲಿಗೆ ಕಳ್ಸಕ್ಕೂ ಏಸಾರಲ್ಲ ನಿನಗೆ. ಯಾರಿ ಅಲ್ಲಿ? ಲಕ್ಷ್ಮಿ ಅನ್ನೋರು, ಬನ್ನಿ ಹೊರಗಡೆ. ಲಕ್ಷ್ಮಿ, ಪೊಲೀಸ್ನವರೇನೋ ಕರಿತಾ ಇದ್ದಾರೆ, ಬಾ. ಪಾರ್ವತಿ ಅವ್ರು ಏನು ಮಾಡಲ್ಲ, ಸುಮ್ಮನೆ ಕ್ವಶನ್ ಕೇಳ್ತಾರೆ ಅಷ್ಟೇನೆ. ನಾವು ಹೇಳ್ತೀವಿ ಇವಳೇನು ಅಂತವಳಲ್ಲ ಸರ್, ಇವಳ ಮೇಲೆ ಯಾವ ಅನುಮಾನನೂ ಇಲ್ಲ ಅಂತ ನಾವು ಹೇಳ್ತೀವಿ. ನಡಿ ಅಮ್ಮ, ನೀನೇನು ಮಾತಾಡಬೇಡ, ನೀನು ಸುಮ್ಮನಿರು. ನೀನು ಸುಮ್ಮನೆ ಮಾತಾಡಿದ್ರೆ ಬಾಯಿ ಬಿಟ್ಟರೆ ಸಾಕು, ಏನಾದರೂ ಒಂದು ಪಜಿತಿ ತಂದಿಕ್ತೀಯ. ಸುಮ್ಮನೆ ನಿಂತ್ಕ ನೀನು ಅಷ್ಟೇನೆ. ನಮಸ್ಕಾರ ಸರ್, ಏನಾದರೂ ಸುಳಿ ಸಿಕ್ತಾ? ಇಲ್ಲಮ್ಮ, ಏನು ಸಿಕ್ಕಿಲ್ಲ. ಅದಕ್ಕೆ ನಾವು ಎನ್ಕ್ವೈರಿ ಮಾಡೋಣ ಅಂತ ಬಂದಿದ್ದೀವಿ. ಅದೇ ನಿನ್ನ ನಾದ್ನಿ ಯಾರು? ಅವರು ಪಾರ್ವತಿ ಅನ್ನೋರು ಯಾವರು? ಸರ್ ಅವ್ರ ಊರಿಗೆ ಹೋಗೋದೇನು ಬೇಡ, ಅವಳು ಇಲ್ಲೇ ಬಂದಿದ್ದಾಳೆ. ಲಾಸ್ಟಲ್ಲಿ ನಿಂತಿದ್ದಾಳಲ್ಲ ಅವಳೇ ನನ್ನ ಆದ್ನಿ ಪಾರ್ವತಿ. ಏನ್ರಿ ಪಾರ್ವತಿ ಅವರೇ, ನಿಮ್ಮ ಅಣ್ಣನ ಮಗಳು ಕಿಡ್ನಾಪ್ ಆಗಿದ್ದಾಳಲ್ಲ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಾ? ನಿಮ್ಮ ಮಗನ ಮದುವೆ ಆಗಿಲ್ಲ ಅಂತ ಹೇಳಿ ನೀವೇ ಏನಾದ್ರೂ ಕಿಡ್ನಾಪ್ ಮಾಡಿದ್ರಾ? ಅಯ್ಯೋ ಇಲ್ಲ ಸರ್, ನಾನು ಹಂಗೆಲ್ಲ ಮಾಡೋಳಲ್ಲ. ಅಲ್ಲ ನನ್ನ ಮಗುಗೆ ನಮ್ಮ ಅಣ್ಣನ ಮಗಳನ್ನ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೇನೋ ನಿಜ. ಆದರೆ
ಹಣೆ ಬರನೇ ಬೇರೆ ಆಗಿತ್ತಲ್ಲ. ಅವಳು ಇನ್ಯಾರನ್ನೂ ಇಷ್ಟಪಟ್ಟು ಮದ್ವೆ ಆಗೋದ್ಲು, ಅದಕ್ಕೆ ನಾವು ಸುಮ್ಮನಾಗಿದ್ವಿ. ಆದ್ರೆ ನನ್ನ ಮಗುಗೆ ಅವಳೇ ಒಂದು ಹೆಣ್ಣು ಹುಡುಗಿ ಕೊಟ್ಟಿದ್ಲು ಅವ್ರ ಊರಲ್ಲಿ, ಯಾರೋ ರೀಮಾ ಅಂತನ. ನಾವು ಅವಳೇ ಮಾಡ್ಕೊಂಬನ ಅಂತ ಅನ್ಕೊಂಡಿದ್ವಿ. ಅಷ್ಟರೊಳಗೆ ಹಿಂಗಾಗೈತೆ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್, ದಯವಿಟ್ಟು ನನ್ನ ನಂಬಿ. ಹೌದು ಸರ್, ನನ್ನ ತಂಗಿ ಏನೋ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಲು, ಆದರೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡೋವಷ್ಟು ಧೈರ್ಯನೂ ಇಲ್ಲ ಅಂತ ಯೋಚನೆನೂ ಮಾಡಲ್ಲ ಅವರು. ಆ ಥರ ಎಲ್ಲ ಮಾಡಲ್ಲ. ಏನೋ ತವ್ರ ಮನೆ ಅಂತ ಆಸೆ ಪಟ್ಟು ಅಷ್ಟೇ. ಆದರೆ ನನ್ನ ಮಗಳು ಬೇರೆಯವ್ರನ್ನ ಇಷ್ಟಪಟ್ಟು ಮದುವೆ ಆದ್ಲು ಅಷ್ಟೇ. ಸರಿ ಆಯಿತು. ಮತ್ತೆ ಇನ್ಯಾರೋ ದಿವ್ಯಾ ಅಂತ ಏನೋ ಹೇಳಿದ್ರಲ್ಲಮ್ಮ, ಅವ್ರ ಮನೆಯಲ್ಲಿದೆ? ಇಲ್ಲೇ ಇದೆ ಸರ್. ಅದು ಅವಳು ಇದೇ ಊರಲ್ಲೇ ಮದುವೆ ಆಗಿದ್ದಾಳೆ. ಆದ್ರೆ ಇವಾಗ ಏನೋ ತವ್ರ ಮನೇಲಿ ಇದ್ದಾಳೆ ಅಂತ ಹೇಳಿದ್ರು. ಅಲ್ಲೇ ಹೋಗೋಣ ಬನ್ನಿ, ನೋಡೋಣ. ಸರಿ ಆಯಿತು, ಬನ್ನಿ ವಿಚಾರಣೆ ಮಾಡೋಣ. ಪಾರ್ವತಿ, ಪಾರ್ವತಿ, ಏನಮ್ಮ, ಯಾಕೆ? ಬಾ ಹೋಗೋಣ ಅವನು. ಬೇಡ ಕಣಿ, ಆಮೇಲೆ ಅಲ್ಲಿ ಹೋಗಿ ನಿನ್ನ ಮೇಲೇನೆ ಬಂದ್ಗಿಂದ ಹೋಗ್ಬೇಡ, ಸುಮ್ಮನಿರು. ಬಾ ನಡಿ ಒಳಿಕೆ, ಸುಮ್ಮನೆ ನಾವು ಊಟ ಮಾಡೋಣ. ಅಲ್ಲ, ನಿನ್ನ ಮಗನ ಮದುವೆ ಆಗಿದ್ರೆ ಅಲಾವಣ್ಣ ಇವತ್ತು ನೆಮ್ಮದಿ ಆಗಿರೋಳು. ಇವತ್ತು ನೋಡು ಇಂಥ ಪರಿಸ್ಥಿತಿ ಬಂದೈತಿ. ಅದು ಯಾರು ಏನು ಮಾಡಿದ್ರೋ ಏನೋ, ಏನು ಸುಡ್ಗಾಡು. ನಡಿ ಒಳಿಕೆ, ಅವ್ರಿಂದ ಯಾಕೆ ಹೋಗ್ತೀನಿ ನೀನು? ಸರಿ ಆಯ್ತು, ಬಾ. ಹೋದ ನನ್ನ ಗಂಡ. ಈ ಪೆದ್ದ ಗಂಡನ್ಗೆ ಹಿಂಗೆ ಮಾಡಬೇಕು. ಹಿಂಗೆ ಮಾಡಿ ಸಾಕತ್ತೆ ತಗೋನು ಎಲ್ಲನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ ಮಾಡ್ಕೋಬೇಕು. ಒಡವೆ ಎಲ್ಲನ ನಾನು ಇಸ್ಕೋಬೇಕು. ನಮ್ಮಮ್ಮ ಹೆಂಗೋ ಒಳ್ಳೆ ಪ್ಲಾನೇ ಮಾಡೈತಿ. ನಾನು ಸುಮ್ಮನೆ ಬೇಜಾರು ಮಾಡ್ಕೊಂಡಿದ್ದೆ ಇಷ್ಟು ದಿನ, ಆ ಪೆದ್ಕೊಂಡನ ಮದುವೆ ಆದಲ್ಲ ಅಂತಾನ. ಆದರೂ ಬೇಜಾರು. ನನ್ನಂತ ಹೈ ಕ್ಲಾಸ್ ಹುಡುಗಿ ಹೋಗಿ ಆ ಪೆದ್ದನ ಮದುವೆ ಆಗೋದು ಅಂದರೆ ನನ್ನ ಫ್ರೆಂಡ್ಗಳಿಗೆಲ್ಲ ಗೊತ್ತಾದರೆ ನಗ್ತಾರೆ ಅಷ್ಟೇ. ಹೋದ್ರೆ ಹೋಗ್ಲಿ ಬಿಡು, ಗಂಡ ಅಂತವನಾದ್ರೇನು ಆಸ್ತಿ ಇರುತ್ತಲ್ಲ, ಅದ್ರಾಗೆ ನಾವು ಮಜಾ ಮಾಡ್ಕೊಂಡಿರ್ಬೋದು, ಸುಖವಾಗಿರ್ಬೋದು. ನನಗೆ ಬೇಕಾದಂಗೆ ಲಕ್ಸುರಿ ಆಗಿರ್ಬೋದು. ಎಲ್ಲ ಆಸ್ತಿ ನನ್ನ ಕೈಗೆ ಬಂದರೆ. ನಿನ್ಕೊಳಮ್ಮ. ಓ, ಪೊಲೀಸಾ? ಏನ್ ಸರ್, ನಮ್ಮನೆ ಹತ್ರ ಬಂದಿದ್ದೀರಾ? ಏನ್ ಬೇಕಾಗಿತ್ತು? ಏನೂ ಇಲ್ಲ, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿತ್ತು, ಅದಕ್ಕೆ ವಿಚಾರಣೆ ಮಾಡೋಣ ಅಂತ ಬಂದಿದ್ದೀವಿ. ಮಿಸ್ಸಿಂಗ್? ಯಾರು ಸರ್? ಯಾರು ಮಿಸ್ ಆಗಿದ್ದಾರೆ ಈಗ? ಯಾರು ಅಂದರೆ ನಿನ್ನ ಫ್ರೆಂಡು, ನಿನ್ನ ಕ್ಲೋಸ್ ಫ್ರೆಂಡ್ ಅಂತೆ. ಲಾವಣ್ಯ ಅನ್ನೋರು ಕಿಡ್ನಾಪ್ ಆಗಿದ್ದಾರೆ. ಹೌದಾ? ಲಾವಣ್ಯ ಕಿಡ್ನಾಪ್ ಆದ್ಲ? ಯಾವಾಗ ಸರ್? ಎಲ್ಲಿ? ಯಾರು ಮಾಡಿದ್ದು? ಅದು ಯಾಕೆ, ಏನು, ಎತ್ತ, ಯಾರು ಕಿಡ್ನಾಪ್ ಮಾಡಿದ್ದು ಅನ್ನೋದನ್ನೇ ವಿಚಾರಣೆ ಮಾಡೋಕ್ಕೆ ಬಂದಿರೋದು. ನಿಮ್ಗೇನಾದರೂ ವಿಷಯ ಗೊತ್ತಾ? ಅಯ್ಯೋ, ನನಗೆ ಯಾಕೆ ಗೊತ್ತಿರುತ್ತೆ ಸರ್? ಅವಳು ಬೇರೆ ಊರು, ಈ ಊರಲ್ಲ. ನನ್ನ ಯಾಕೆ ವಿಚಾರಣೆ ಮಾಡ್ತಾ ಇದ್ರ? ನನಗೇನು ಗೊತ್ತು? ಅಲ್ಲ, ಅವಳು ಮದುವೆ ಆಗಿ ಹೋದ್ಮೇಲೆ ನಾನು ಅವಳು ಅಷ್ಟಕ್ಕಷ್ಟೇ ಮಾತಾಡೋದೇ ಇಲ್ಲ. ಅಲ್ಲ, ನೀವು ಅವರು ಕ್ಲೋಸ್ ಫ್ರೆಂಡು, ಆದರೆ ಏನೋ ನಿಮ್ಮ ಮದುವೆ ಆದಮೇಲೆ ನೀವು ಅವರು ಭೇಟಿ ಮಾಡ್ತಿರಲ್ವಂತೆ. ಅವರು ನಿಮ್ಮ ಮನೆಗೆ ಬಂದಿದ್ರಂತೆ. ನಿಮ್ಮ ಮದುವೆ ಬಗ್ಗೆ ಏನೋ ಆಡ್ಕೊಂಡ್ರು ಅಂತ ಹೇಳಿ ನೀನು ಸಿಟ್ ಮಾಡ್ಕೊಂಡಿದ್ಯಾ ಅಂತ ಇನ್ಫಾರ್ಮೇಷನ್ ಬಂತು. ಅದಕ್ಕೇನಾದ್ರೂ ನೀನೇನಾದ್ರೂ ಕಿಡ್ನಾಪ್ ಮಾಡಿಸಿದ್ಯಾ ಅಂತ ನಮಗೆ ಅನುಮಾನ. ನೋಡಿ ಸರ್, ನಾನು ಯಾವ ಬಗ್ಗೆ ನನಗೆ ಸಿಟ್ಟಿದ್ದೇನೋ ನಿಜ, ಆದರೆ ಕಿಡ್ನಾಪ್ ಮಾಡಿಸೋವಷ್ಟು ಕೆಟ್ಟೋಳೇನಲ್ಲ ನಾನು. ನನಗೆ ಇಷ್ಟಕ್ಕೂ ಯಾರು ರೌಡಿಗಳು ಪರಿಚಯ ಇಲ್ಲ, ಎಂಥದ್ದು ಇಲ್ಲ. ಇಷ್ಟಕ್ಕೂ ಅವಳನ್ನ ಕಿಡ್ನಾಪ್ ಮಾಡಿ ನಾನೇನು ಪಡ್ಕೊಂಬಂಗಿದ್ದೀನಿ ಹೇಳಿ? ಅವಳು ಅದರಿಂದ ನನಗೇನು ಲಾಭ ಬರೋಂಗಿಲ್ಲ. ಅಂಥದ್ರಲ್ಲಿ ನಾನೇ ಕಿಡ್ನಾಪ್ ಮಾಡಿಸಿ ಸುಮ್ಮನೆ ತೊಂದರೆ ಸಿಗಾಕೊಳ್ಳೋಣ? ನನಗೇನು ಅಷ್ಟು ಬುದ್ಧಿ ಇಲ್ಲ ಅನ್ಕೊಂಡಿದ್ದೀರಾ? ನಾನು ಗ್ರ್ಯಾಜುಯೇಟು ಸರ್. ಇಂಥವೆಲ್ಲ ಕೆಲಸ ಮಾಡಬಾರ್ದು ಅಂತ ನನಗೂ ಗೊತ್ತಿದೆ. ಯಾರೋ ಏನೋ ಹೇಳಿದ್ರು ಅಂತನ ಅದನ್ನ ಕೇಳ್ಕೊಂಡ್ ಬಂದ್ಬಿಟ್ರ? ಅವ್ರ ಅಮ್ಮನೇ ಹೇಳಿರ್ಬೇಕು ನನ್ನ ಬಗ್ಗೆ ಅಲ್ವಾ? ಯಾರಾದರೂ ಹೇಳಿರಲಿ, ನಾವು ಕೇಳೋ ಪ್ರಶ್ನೆಗೆ ಮಾತ್ರ ನೀನು ಉತ್ತರ ಕೊಡ್ಬೇಕಮ್ಮ. ಹೇಳು, ನಿನಗೂ ಈ ವಿಷಯಕ್ಕೂ ಏನಾದ್ರೂ ಸಂಬಂಧ ಐತೋ ಇಲ್ವೋ? ಸರಿಯಾಗಿ ಹೇಳು, ಸತ್ಯ ಹೇಳಬೇಕು. ತಿರ್ಗಾ ಏನಾದ್ರೂ ಎನ್ಕ್ವೈರಿ ಮಾಡಿದಾಗ ಸಿಗಾಕೊಂಡ್ರೆ ಸುಮ್ಮನೆ ಬಿಡಲ್ಲ ನಿನ್ನ. ಸತ್ಯನೇ ಹೇಳ್ತಾ ಇದ್ದೀನಿ ಸರ್, ಗ್ಯಾರಂಟಿ. ಅದ್ರ ಬಗ್ಗೆ ನನಗೆ ಸ್ವಲ್ಪನೂ ಗೊತ್ತಿಲ್ಲ. ಅವ್ರು ಕಿಡ್ನಾಪ್ ಆಗಿದ್ದಾರೆ ಅಂತ ಇವಾಗಲೇ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಗೊತ್ತೇ ಇರಲಿಲ್ಲ. ದಯವಿಟ್ಟು ನನ್ನ ನಂಬ್ರಿ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಲಕ್ಷ್ಮಿ ಆಂಟಿ, ಅಲ್ಲ ನನ್ನ ಮೇಲೆ ನಿಮ್ಗೆ ಅನುಮಾನನ? ಅಲ್ಲ, ನಾನೇ ಕಿಡ್ನಾಪ್ ಮಾಡಿಸ್ತೀನಿ ನಿಮ್ಮ ಮಗಳನ್ನ? ಅವಳು ಓಡೋಗಿ ಮದುವೆ ಆಗಿರೋಳು. ಅವಳು ಅವ್ರ ಮನೇಲಿ ಯಾರ್ಯಾರಿಗಾಗಲ್ವೋ ಏನೋ, ಯಾರಿಗೆ ಗೊತ್ತು? ಸರಿ ಆಯ್ತು, ನೀನು ಜಾಸ್ತಿ ಮಾತಾಡಬಾರ್ದು. ನಾವು ಕೇಳೋ ಪ್ರಶ್ನೆ ಉತ್ತರ ಕೊಡಬೇಕು. ಏನಾದರೂ ಇನ್ಫಾರ್ಮೇಶನ್ ಗೊತ್ತಾದ್ರೆ ನಮಗೆ ತಕ್ಷಣ ತಿಳಿಸ್ಬೇಕು, ಗೊತ್ತಾಯ್ತಾ? ಸರಿ ಆಯ್ತು ಮೇಡಮ್ ಅವರೇ, ಏನಾದರೂ ಗೊತ್ತಾದ್ರೆ ತಿಳಿಸ್ತೀನಿ ಬಿಡಿ. ಏನ್ರಿ ಲಕ್ಷ್ಮಿ ಅವರೇ, ಇವರು ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ ನಾನು ಮಾಡಿಸಿಲ್ಲ ಅಂತ. ಮತ್ತೆ ಯಾರ ಮೇಲಾದರೂ ಅನುಮಾನ ಇದೆಯಾ ನಿಮಗೆ? ನಡೀರಿ ಸರ್, ಆ ಕಡೆ ಅವ್ರ ಮನೆ ಹತ್ರನೇ ಹೋಗೋಣ, ಅಲ್ಲೇ ವಿಚಾರಣೆ ಮಾಡೋಣ. ಸರಿ ಆಯ್ತು, ನಡಿಯಮ್ಮ. ಅಲ್ಲ, ಅವಳೇನೋ ಕಿಡ್ನಾಪ್ ಆದ್ರೆ ನನ್ನ ಮೇಲೆ ಯಾಕೆ ಇವರು ಅನುಮಾನ ಪಡ್ತಾರೆ? ನಾನೇನು ಅಂತವಳ? ಈ ಆಂಟಿನೂ ಅಂಕಲ್ ಅನ್ಸುತ್ತೆ ನನ್ನ ಮೇಲೆ ಡೌಟ್ ಪಟ್ಟಿರೋದು. ಅಲ್ಲ, ಅವನಿಗೆ ಸರಿಯಾಗಿ ಆಗೈತೆ ತಗ. ಯಾರು ಮಾಡಿದಾರೋ ಏನು, ಒಳ್ಳೆ ಕೆಲಸನೇ ಮಾಡ್ಯಾವೆ. ಬಿಡಬಾರ್ದು, ಸಿಗಬಾರ್ದು, ಯಾರು ಕಿಡ್ನಾಪ್ ಮಾಡಿರೋದು ಅಂತ ಗೊತ್ತಾಗಬಾರ್ದು ಈ ಪೊಲೀಸ್ನರ್ಗು. ಹಂಗಾಗ್ಬೇಕು. ಮತ್ತೇನ್ರಿ ಲಕ್ಷ್ಮಿ ಅವರೇ, ಮತ್ತೆ ಇನ್ಯಾರ ಮೇಲೆ ಅನುಮಾನ ಐತೆ ನಿಮ್ಗೆ?
ಅವ್ರ ಗಂಡನ ಮನೇಲಿ ಯಾರಾದ್ರೂ ಆಗದೆ ಇರೋರು ಇದ್ದಾರಾ ಇವ್ರಿಗೆ ನಿಮ್ಮ ಮಗಳಿಗೆ ಲವ್ ಮ್ಯಾರೇಜ್ ಬೇರೆ ಅಂತ ಹೇಳಿದ್ರಲ್ವಾ, ಅದಕ್ಕೆ ಯಾರಿಗಾದ್ರೂ ಇಷ್ಟ ಇಲ್ಲದೆ ಅವ್ರೇನಾದ್ರೂ ಆ ಥರ ಮಾಡಿರ್ಬೋದಾ ಅಂತ ಒಂದು ಡೌಟ್ ಮೇಲೆ ಕೇಳ್ತಾ ಇದ್ದೀನಿ. ಅದು ಮೇಡಮ್, ಅವಳು ಫೋನ್ ಮಾಡಿದಾಗ ಅವಳ ನಾದ್ನಿ ಏನೋ ಅವಳು ಕಂಡ್ರೇನೆ ಆಗಲ್ಲ, ಉರ್ದು ಬೀಳ್ತಾಳೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ನನ್ನ ಮದುವೆ ಮಾಡ್ಕೊಳ್ಳೋದು ಅವಳಿಗೆ ಇಷ್ಟ ಇರಲಿಲ್ಲ, ಅವ್ರ ಅಣ್ಣನ ಮದುವೆ ಮಾಡ್ಕೊಳ್ಳೋದು. ಅವಳ ಫ್ರೆಂಡ್ ಯಾರೋ ಇದ್ದಾಳಂತೆ, ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಅವಳಿಗೆ ಆಸೆ ಇತ್ತಂತೆ. ಹಾಗಂತ ನನಗೆ ಒಂದ್ಸಲ ಫೋನ್ ಮಾಡಿದಾಗ ಹೇಳಿದ್ಲು, ನನ್ನ ನಾದ್ನಿ ನನ್ನ ಕಂಡ್ರೇನೆ ಆಗಲ್ಲ, ಅವ್ರ ಅತ್ತೆಗೂ ಆಗಲ್ಲಂತೆ. ಆದರೆ ಅವ್ರ ಅತ್ತೇನು ಅಷ್ಟೊಂದು ಕಿರಿಕಿರಿ ಮಾಡ್ತಾ ಇಲ್ವಂತೆ, ಈ ನಾದ್ನಿದ್ನೇ ಜಾಸ್ತಿ ಕಿರಿಕಿರಿ ಅಂತೆ, ಕಂಡ್ರೇನೆ ಆಗ್ತಾ ಇರ್ಲಿಲ್ವಂತೆ, ಹಂಗಂತ ಹೇಳಿದ್ಲು. ಹೌದಾ? ಹಾಗಾದರೆ ಸರಿ ಸರಿ ಆಯಿತು. ಅವ್ರ ಫೋನ್ ನಂಬರ್ ಇದೆ ಕೊಡಿ, ಅವರು ನಾದ್ನಿದು. ನೋಡೋಣ, ಫೋನ್ ಕಾಲ್ ರೆಕಾರ್ಡ್ಸ್ ತೆಗೆಸಿ ನೋಡಿದ್ರೆ ಗೊತ್ತಾಗುತ್ತೆ. ಸರಿ ಸರ್, ಆಯಿತು, ಕೊಡ್ತೀನಿ. ಹಾಗೆ ನಿಮ್ಮ ನಾದ್ನಿದು, ಆಮೇಲೆ ಈ ದಿವ್ಯಾ, ಯಾರ್ಯಾರ ಮೇಲೆ ನಿಮ್ಗೆ ಅನುಮಾನ ಆಯಿತೋ ಅವ್ರ ಫೋನ್ ನಂಬರ್ ಎಲ್ಲ ಕೊಡಿ ನಮ್ಮ ಹತ್ರ. ಫೋನ್ ರೆಕಾರ್ಡ್ಸ್ ತೆಗೆದ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಹಾಂ ಸರಿ ಸರ್, ಆಯಿತು, ಕೊಡ್ತೀವಿ. ದಾದಾವ್ರೆ, ಇವ್ರ ಹತ್ರ ಫೋನ್ ನಂಬರ್ ಇಸ್ಕೊಳ್ಳಿ. ಸರಿ ಸರ್, ಇಸ್ಕೊತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.